ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಾಂಬಾರ್ ಸಾದಂ ಮಾಡಿದೆ ಮಧ್ಯಾಹ್ನ. ಅದಕ್ಕೆ ಸೈಡಾಗಿ ಸಿಂಪಲ್ಲಾಗಿ ಕರ್ನಾಟಕ ಸ್ಟೈಲಲ್ಲಿ ಪಕೋಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡೋಣ. ಸಾಂಬಾರ್ ಸಾದಂ ಇಲ್ಲಿ ಆಲ್ಮೋಸ್ಟ್ ರೆಡಿ ಆಯಿತು, ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಇದು ರೆಡಿ ಆಯಿತು. ಇಲ್ಲೊಂದು ಮೀಡಿಯಮ್ ಸೈಜ್ 4 ಈರುಳ್ಳಿ ಉದ್ದುದ್ದಾಗಿ ಸ್ವಲ್ಪ ನೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕಿವುಚಬೇಕು. ಇವಾಗ ನನ್ನ ಕೈಗೆ ಅಷ್ಟೇ ಶಕ್ತಿ ಇರೋದು, ನಾನು ಇಷ್ಟೇ ಚೆನ್ನಾಗಿ ನಿಮ್ಮ ಕೈಯಲ್ಲಿ ಆಗೋದಾಗ ಇನ್ನೂ ಚೆನ್ನಾಗಿ ಕಿವುಚ್ಕೊಳ್ಳಿ. ಇದಕ್ಕೆ ಈಗ ನಾನಿಲ್ಲಿ ಜೀರಿಗೆ ಮತ್ತೆ ಕಾಳು ಮೆಣಸು ಗುಟ್ಟಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಒಂದು 3 ಹಸಿಮೆಣಸಿನ್ಕಾಯಿ ಈ ಸ್ವಲ್ಪ ದಪ್ಪನೇ ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ಗುಟ್ಟಿರೋ ಶುಂಠಿ, ಇದೆಲ್ಲ ಸೇರಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. 1 ಕಪ್ಪಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ, ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಅಡುಗೆ ಸೋಡಾ, ಇದೆಲ್ಲ ಸೇರಿ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಅದರಲ್ಲಿ ಸ್ವಲ್ಪ ತಗೊಂಡು ಕಾದಿರೋ ಎಣ್ಣೆ, ಇದೆಲ್ಲ ಕರೆಕ್ಟಾಗಿ ಎಣ್ಣೆನೂ ಎಲ್ಲ ಸೇರಿ ಮಿಕ್ಸ್ ಮಾಡಿದ್ದಾಗಿದೆ. ಇದುವರೆಗೂ ನಾನು ಇದರಲ್ಲಿ ನೀರು ಯೂಸ್ ಮಾಡಿಲ್ಲ, ಒಂದು ಸ್ವಲ್ಪ ನೀರು, ಸ್ವಲ್ಪ ಜಾಸ್ತಿ ಏನಿಲ್ಲ. ಇದೀಗ ಎಲ್ಲಾದ್ರೂ ಹಸಿ ಇಟ್ಟಿದ್ರೆ ಅದೆಲ್ಲ ಇದಾಗತ್ತೆ ಅಂತ ಸ್ವಲ್ಪ ನೀರು ಹಾಕಿದ್ದು. ಇದೀಗ ರೆಡಿಯಾಗಿದೆ. ಈಗ ಎಣ್ಣೆ ಕಾದಿದೆ, ಸ್ವಲ್ಪ ಎಣ್ಣೆಗೆ ಹಾಕೋಣ. ಇದೀಗ ರೆಡಿಯಾಗಿದೆ, ತೆಗಿಯೋಣ. ಇದು ಕ್ರಿಸ್ಪಿಯಾಗಿರೋ ಆನಿಯನ್ ಪಕೋಡ ರೆಡಿ ಆಯಿತು. ಮಿಕ್ಕಿರೋದು ಇದೇ ಥರ ಮಾಡ್ಕೊತಾ ಇರ್ತೀನಿ. ಪರ್ಫೆಕ್ಟ್ ಆಗಿರೋ ಕರ್ನಾಟಕ ಸ್ಟೈಲ್ ಪಕೋಡ ರೆಡಿ ಆಗಿದೆ. ಇದರಲ್ಲಿ ನಾನು ಯಾವ ಪೌಡ್ರುಗಳು ಯೂಸ್ ಮಾಡಿಲ್ಲ, ಅರಿಶಿನ ಪುಡಿ ಸಹ ಯೂಸ್ ಮಾಡಿಲ್ಲ. ನಿಮಗೆ ಬೇಕು ಅಂದರೆ ನೀವು ಅರಿಶಿನ ಪುಡಿ, ಖಾರದ ಪುಡಿ, ಗರಂ ಮಸಾಲ ಆ ಥರದ್ದು ಬೇಕಾದರೆ ಯೂಸ್ ಮಾಡ್ಕೊಳ್ಳಿ. ಇದೇ ಸಖತ್ತಾಗಿ ಬಂದಿದೆ, ನೀವೆಲ್ಲರೂ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಕ್ರಂಚಿಯಾಗಿ ಚೆನ್ನಾಗಿ ಬಂದಿದೆ. ನೆನ್ನೆನೆ ತಂದಿದ್ದು ಯಾವುದೋ ಅಂಗಡಿಯಿಂದ. ಅದು ತಂದಾಗ ನನ್ಗೆ ಅನಿಸಿದ್ದು ಅದೇ ಟೈಪು ಮಾಡಿ ನೋಡೋಣ ಅಂತ ಟ್ರೈ ಮಾಡಿ ನೋಡಿದೆ. ಕರೆಕ್ಟಾಗಿ ಬಂದಿದೆ, ಚೆನ್ನಾಗಿದೆ ಟೇಸ್ಟು. ಎಲ್ಲರೂ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗೋದಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.